ಹೋದಾದಮೇಲೆ ಈಗ ಅಲ್ಲಿಗೆ ಅದೇನು ದೊಡ್ಡ ಏನು ಅದನ್ನು ಕರೆತರುವಂಥದ್ದು ದೊಡ್ಡ ಕೆಲಸ ಏನಲ್ಲ. ಬಟ್ ಏನು ಅಂತಂದರೆ ಒಂದು ಯಾವುದೇ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ನಾವು ವರ್ಕ್ ಮಾಡಬೇಕು ಅಂತಂದಾಗ ಅದು ನಾವು ಯಾರೇ ಹೇಳ್ಬಿಟ್ರು, ಯಾರು ಲೆಟರ್ಗಳು ಬರೆದುಬಿಡ್ತಾರೆ, ಸರ್ಕಾರದ ಮಧ್ಯೆ ಆಗಲ್ಲ. ಇದು 173 ಕೆಳಗಡೆ CRPC ಇದರೊಳಗಡೆ ತನಿಖೆ ನಡೀತಕ್ಕಂಥದ್ದು. ಇದರಲ್ಲಿ ಯಾರ್ದು ಹ್ಯಾಂಡ್ ಇರಬಾರ್ದು, ಬೆರಳು ಇರಬಾರ್ದು, ಡೈರೆಕ್ಷನ್ಸು ಇರಬಾರ್ದು, ಮಾತುಕತೆನೂ ಇರಬಾರ್ದು. ನೇರವಾಗಿ ಒಂದು SIT ಅಂತ ಕೊಟ್ಟಾದಮೇಲೆ SIT ಮಾತಾಡ್ತಾರೆ, SIT ಮುಖ್ಯಸ್ಥರು ಮಾತಾಡ್ತಾರೆ ಕೇಸ್ ಬಗ್ಗೆ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಏನೇ ನಾವು ತನಿಖೆನ ಅಕಸ್ಮಾತ್ ಬೇಕು ಅಂದರೆ ಅದನ್ನು ಏನು ಪ್ರತಿ ದಿವಸ ಅದು ಬಂದು ಕೂತ್ಕೊಂಡು ನಾವು ಜನಗಳಿಗೆ ತಿಳಿಸ್ಬೇಕು ಅಂತೇನಿಲ್ಲ. ತನಕ ಇದನ್ನು ಯಾವ ಕಾರಣಕ್ಕೂ ಅದನ್ನು ನಾವು ತುಂಬ ತಿಳಿಸುವಂಥದ್ದು ಇಲ್ಲ. ಜನಗಳ ತುಂಬ ಕೇಳ್ತಾ ಇದ್ದಾರಲ್ಲ ಸಾರ್ವಜನಿಕರು, ಇದಕ್ಕೆ ಸಾರ್ವಜನಿಕವಾಗಿ ನಾನು ಮಾತಾಡಬೇಕು ಅಂದಾಗ ಒಂದೆರಡು ಮಾತು ಬಂದು ತನಿಖಾಧಿ ಮುಖ್ಯಸ್ಥರುಗಳು ಮಾತಾಡ್ತಕ್ಕಂಥದ್ದು. ಅವ್ರು ಬಿಟ್ಟು ಬೇರೆಯವರೇ ಮಾತಾಡ್ತಾ ಇದ್ದಾರೆ ಇದರಲ್ಲಿ, ಈ ತನಿಖೆಯಲ್ಲಿ. ಅದನ್ನು ಬಿಟ್ಟು ಸುತ್ತಾ ಇರ್ತಕ್ಕಂಥ ಜನಗಳೇ ಮಾತಾಡ್ತಾ ಇರೋದ್ರಿಂದ ಈ ತನಿಖೆಗೆ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಆ ಥರ ಮಾತಾಡೋದ್ರಿಂದ ಏನು ಅದಕ್ಕೆ ಬೆಲೆ ಇರುವುದಿಲ್ಲ. ತನಿಖಾಧಿಕಾರಿ ನಾನಾಗಿದ್ದು ನೀವು ಮಾತಾಡ್ತಾ ಇದ್ರೆ ಬೆಳಗ್ಗೆ ನಿಂತ್ಕೊಂಡು ರಸ್ತೆಯಲ್ಲಿ ಏನು ವ್ಯತ್ಯಾಸ ಇರ್ತದೆ ಹೇಳಿ? ನೀವು ಮಾತಾಡೋದನ್ನ ಕೋರ್ಟ್ ಕೇಳ್ತದ? ನಾನು ಬರೆದು 173 ಕೆಳಗಡೆ ನಾನು ಅದಕ್ಕೆ ಬಾಧ್ಯಸ್ಥನಾಗಿದ್ದು ನಾನು ತನಿಖಾಧಿಕಾರಿಯಾಗಿ ನಾನೇನು ಹೇಳ್ತೀನಿ ಅದನ್ನು ಕೇಳ್ತದ? ಸಾಮಾನ್ಯವಾಗಿ ತನಿಖಾಧಿಕಾರಿ ಯಾರು ಮಾಡ್ತಾ ಇರ್ತಾರೋ ತನಿಖೆಯಲ್ಲಿ ಏನು ಕಾಣಿಸ್ತದೋ ಅದು ಮಾತ್ರ ಕೋರ್ಟ್ ಕೇಳಿಸ್ತದೆ. ಆ ಕಾರಣಕ್ಕೋಸ್ಕರನೇ ಸರ್ಕಾರ ಅಂತ ಸರ್ಕಾರ ಸರ್ಕಾರ ಒಂದು ಕಡೆ ಇರ್ತದೆ. ಯಾವುದೇ ಸರ್ಕಾರಗಳಲ್ಲಿ ನಮಗೂ ಆದಂಥ ಒಂದು ರಾಜಕೀಯ ವ್ಯವಸ್ಥೆನೇ, ನಮಗೂ ಹೋಮ್ ಮಿನಿಸ್ಟರ್ ಇರ್ತಾರೆ, ಚೀಫ್ ಮಿನಿಸ್ಟರ್, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರಾದಂಥ ಹೈರಾರಿಕೆಗಳು ನಮ್ಮಲ್ಲೂ ಬರ್ತವೆ. ಆದರೆ ತನಿಖೆಗೆ ಸಂಬಂಧಪಟ್ಟಂಥ ನೇರವಾದಂಥ ಪ್ರಭಾವಗಳನ್ನ ಬೀರೋದಕ್ಕೆ ಯಾರಿಗೇ ಆಗಲಿ, ಚುನಾಯಿತ ಪ್ರತಿನಿಧಿಗಳಿಗೆ, ಸರ್ಕಾರದಲ್ಲಿರತಕ್ಕಂಥ ಅಧಿಕಾರಿಗಳಿಗೆ ಒಂದು ಚೂರು ಅವ್ರಿಗೆ ಅವಕಾಶವೂ ಇಲ್ಲ. ಅವ್ರಿಗೆ ಯಾವ ಇದೂ ಇರಲ್ಲ ಅವ್ರಿಗೆ. ಅಂದ್ರೇನು, ನನ್ನ ಕಮಾಂಡ್ ನಥಿಂಗ್ ಡೂಯಿಂಗ್, ಅದು ಓನ್ಲಿ ತನಿಖಾಧಿಕಾರಿ ಅಷ್ಟೇ. ಮತ್ತು ಅದರ ಮೇಲ್ಪಟ್ಟು ಯಾರು ಅಧಿಕಾರಿಗಳಿರ್ತಾರಲ್ಲ ಆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅಧಿಕಾರ ಇರ್ತದೆ. ಒಂದು ವೇಳೆ ತನಿಖಾಧಿಕಾರಿ ಸರಿ ಇಲ್ಲ, ಇವನೇನಾದರೂ ಶಾಮೀಲಾಗಿದ್ದಾನೆ, ಯಾರ ಜೊತೆನೋ ಯಾರ ಮಾತು ಕೇಳ್ತಾ ಇದ್ದಾನೆ, ಹಿಂದೆ ಯಾರ್ದೋ ಸರ್ಕಾರಗಳವ್ರ ಜೊತೆ ಎಲ್ಲ ಇವನ್ನೆಲ್ಲ ಇದಾಗಿದ್ದ, ಅವ್ರ ಮಾತು ಏನಾದರೂ ಹಿಂದೆ ರಾತ್ರಿ ಹೊತ್ತು ಕೇಳ್ಬಿಟ್ಟು ಬಂದು ಬೆಳಗ್ಗೆ ಏನಾರು ಬರೆದು ಬಿಡ್ತಾನೇನೋ, ಚೇಂಜ್ ಮಾಡಿ, ಈ ಥರದ್ದು ಒಂದು ಒತ್ತುಗಳು ಬರ್ಬೋದೇ ಹೊರತು ಬೇರೆ ಇನ್ಯಾವುದೂ ಥರವಾದಂಥದ್ದು ಬರೋದಿಲ್ಲ. ಆ ಕಾರಣಕ್ಕೆ ಈ ಪ್ರಕರಣ ಏನಿದೆಯಲ್ಲ, ಇದು ಇದನ್ನು ನಾವು ಒಂದು ಗೋಲಾಕಾರವಾಗಿ ತಿರುಗಿಸಿ ನೋಡಿದಾಗ ಈ ಪ್ರಕರಣದಲ್ಲಿ ಏನಾಗ್ಬೋದು ಅಂತ, ಈ ಪ್ರಕರಣ ನೀವು ಮೊದಲೇ ಹೇಳಿದ್ರೆ ಒಪ್ಪಿತ ಲೈಂಗಿಕ ಕ್ರಿಯೆ ಮಾಡ್ತಾ ಇರ್ತಕ್ಕಂಥದ್ದು. ಅಪಾರ್ಟ್ ಫ್ರಮ್ ಇಂಥದ್ದೊಂದು ಕೆಲಸ ಮಾಡೋನದು ಅದೆಲ್ಲ ನಾನು ಅವೆಲ್ಲ ಬೇಲೇಬಲ್ ಅಫೆನ್ಸಸ್ಗಳು, ಆ ಥರದವೆಲ್ಲ ಬೇರೆ ಇನ್ನೇನೂ ಇಲ್ಲ. ಅಕಸ್ಮಾತ್ ದಸ್ತಗಿರಿ ಮಾಡಿ ಒಳಗೆ ಕಳಿಸಿದ್ರು ಏನು ರೇವಣ್ಣ ಅವ್ರಿಗಾಯ್ತಲ್ಲ ಅಷ್ಟೇ ಆಗುವಂಥದ್ದು, ಬೇರೆ ಇನ್ನೇನೂ ಆಗಲ್ಲ ಈ ಪ್ರಕರಣದಲ್ಲಿ. ಅಂದರೆ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಆಮೇಲೆ ಬೇರೆ ಇನ್ನೇನಿರ್ಬೋದು ನಮ್ಗೆ ಗೊತ್ತಿಲ್ಲ. ತನಿಖಾಧಿಕಾರಿಯಲ್ಲಿ ಬೇರೆ ಇನ್ನೇನು ಅಸ್ತ್ರಗಳಿರ್ತಾವೋ, ಇನ್ಯಾವ್ಯಾವ FIRಗಳು ರೆಡಿಯಾಗಿದ್ದಾವೋ, ಅದನ್ನು ದಾಖಲಾಗದೆ ಇನ್ನೂ ಹಂಗೆ ಇಟ್ಕೊಂಡಿದ್ದಾರೋ ಅದು ನಮಗೆ ಗೊತ್ತಿರೋದಿಲ್ಲ. ತನಿಖಾಧಿಕಾರಿಗೆ ಮಾತ್ರ ಗೊತ್ತಿರ್ತದೆ. SIT ಟೀಮ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತದೆ. ಆ ಕಾರಣಕ್ಕೆ SIT ಟೀಮ್ ಏನು ಕೆಲಸ ಮಾಡ್ತಾ ಇರ್ತದೋ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಮತ್ತು ಯಾವುದೇ ಕೇಸಲ್ಲಿ ಆಂಬಿಗ್ಯುಟಿ ಕೇಸಲ್ಲಿ ಮಾಡಬಾರ್ದು. ಆಮೇಲೆ ಯಾರೇ ಹೇಳಿದ್ರು, ಯಾರೇ ಹೇಳಿ, ಯಾರೇ ಮಾತಾಡಲಿ ಪ್ರಕರಣದಲ್ಲಿ, ಎಷ್ಟೇ ಒತ್ತಡ ತರಲಿ, ಅಧಿಕಾರಿಗಳು ಯಾರೇ ಆಗಲಿ, ನಮಗೇನು ಸರಿ ಅಂತ ಅನ್ನಿಸ್ತದೋ ಅದು ಮಾತ್ರ ಮಾಡಬೇಕು. ನಾಳೆ ದಿವಸ ಈ ಪ್ರಕರಣ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾಳೆ ದಿವಸ ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹಾಕ್ಬೋದು, ಹೈಕೋರ್ಟ್ಗೆ ಹಾಕ್ಬೋದು, ಅಲ್ಲಿಂದ ಡೈರೆಕ್ಷನ್ ತೊಗೋಬೋದು, CBI ಕೊಡಿ, ಪೂರ್ಣ ಪ್ರಮಾಣದಲ್ಲಿ ನಮಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಇಲ್ಲ ಒಂದು ವೇಳೆ ಹೈಕೋರ್ಟಲ್ಲಿ ಇಲ್ಲ ಕೊಡೋಕ್ಕಾಗಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಎಲ್ಲೋ ಒಂದು ಪ್ರಕರಣ ಇವ್ರ ಕೈಯಿಂದ ಆ ಕಡೆಗೆ ಹೋಗ್ಬಿಟ್ಟಾಗ ಆವಾಗೇನಾಗೋಗುತ್ತೆ, ಆ ಪ್ರಕರಣದಲ್ಲಿ ಆರೋಪಿಗಳನ್ನ ಇವ್ರು ಮಾಡಿಬಿಡ್ತಾರೆ. ಯಾಕೆಂದರೆ ಅದೆಲ್ಲ ನಾವು ನೋಡಿದ್ದೀವಿ. CBI ಕಡೆಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ನೀವೇನು ತಪ್ಪು ಮಾಡಿದ್ದೀವಿ ಇದನ್ನು ಬಿಟ್ಬಿಡ್ತಾರೆ. ಪ್ರಕರಣದಲ್ಲಿ ತನಿಖೆ ಕಾಲದಲ್ಲಿ ನೀವೇನೇನೆಲ್ಲ ತಪ್ಪೆಸಗಿದ್ದೀರಿ, ನೀವೇನೇನೆಲ್ಲ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದೀರಿ ಇದರಲ್ಲಿ ಅಂತ ಅನ್ನೋಂಥದ್ದು ಹುಡುಕಾಡಿಕೊಂಡು ಇವ್ರಿಗೆ ಹ್ಯುಮಿಲಿಯೇಷನ್ ಆಗಿಬಿಡ್ತದೆ. ಅದರಿಂದ ಇಂಥ SIT ಪ್ರಕರಣಗಳಲ್ಲಿ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾಧಿಕಾರಿಗಳಿಗೆ ಮುಂದೆ ಮಾತು ಹೇಳ್ತೀನಿ, ಯಾವುದೇ ಕಾರಣಾಂತರದಿಂದ ಯಾರೇ ಹೇಳಿ, ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಏನಾರು ಹೊರಗಡೆ ಬಂದುಬಿಡಿ. ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವ ಕಾರಣಕ್ಕೂ ಕೆಲಸ ಮಾಡಬಾರ್ದು. ಯಾರೇ ಹೇಳಿ, ಯಾರೇ ನಮಗೆ ಬಲಪ್ರಯೋಗ ಮಾಡಲಿ, ಅದು ವಿರುದ್ಧವಾಗಿ ಯಾವತ್ತೂ ಕೆಲಸ ಮಾಡಬಾರ್ದು. ಕಾನೂನು ಬಿಟ್ಟು ಯಾವ ಕಾರಣಕ್ಕೂ ಮಾಡಬಾರ್ದು. ಕಾನೂನಲ್ಲಿ ನಾಳೆ ದಿವಸ ಇದರಲ್ಲಿ ನನಗೆ ಪ್ರೊಟೆಕ್ಷನ್ ಇದೆ, ನಾನು ಮಾಡಿರೋದು ಸರಿ ಅಂತ ಅನ್ನುವಂಥದ್ದು ಇದ್ದಾಗ ಮಾತ್ರನೇ ಸರಿ. ನಾಳೆ ದಿವಸ ಇದನ್ನೆಲ್ಲ ಯೋಚನೆ ಮಾಡಬೇಕು. ಇಂಥ SIT ಕೆಲಸಗಳು ಮಾಡಿದಾಗ ನೋಡಿ, ಈಗೆಲ್ಲ ಆ ಗೋಲ್ಡ್ ಕಾಯಿನ್ ಕೇಸೆಲ್ಲ ನೋಡಿದ್ರಿ ನೀವು, ಆ ಶ್ರೀಕಿ ಕೇಸೆಲ್ಲನೂ ಏನು ಗತಿ ಆಯ್ತು ನೋಡಿ. ಎಲ್ಲೋ ಬೇರೆಯವರು ಇನ್ನೊಂದು SIT ಮಾಡಿದ್ರು, ಈ ಅಧಿಕಾರಿಗಳೆಲ್ಲ ಅರೆಸ್ಟ್ ಆದರು. ಆ ಕಾರಣಕ್ಕೋಸ್ಕರನೇ ಎಲ್ಲೋ ಈಗಾಗಲೇ ಪಾಠ ಕಲ್ತಿರೋದ್ರಿಂದ ಈಗಾಗಲೇ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವ್ರ್ಯಾರು ಸಿಗೋದಿಲ್ಲ. ನಾಳೆ ದಿವಸ ಇವರೆಲ್ಲ ಎಲೆಕ್ಷನ್ ಮುಗಿಸ್ಕೊಂಡು ಇನ್ನೂ ಗೆದ್ದೋ ಸೋತೋ ಮನೆಗೆ ಸೇರ್ಕೊಬಿಟ್ಟು ನಗ್ತಾ ಇರ್ತಾರೆ. ಇವ್ರು ಇನ್ನೇ ಯಾರೋ ಸರ್ಕಾರ ಬಂದು ಇವ್ರ ಮೇಲೆ ತಲೆ ಮೇಲೆ ಆಗ್ತದೆ, ಮತ್ತು ಇವ್ರು ಜೈಲಿಗೆ ಹೋಗ್ತಾರೆ. ಅದನ್ನು ನಾವ್ಯಾಕೆ ಮಾಡ್ಕೊಳ್ಳೋಕೆ ಹೋಗ್ಬೇಕು? ನಮಗೇನು ಸಿಪ್ಪೆನೂ ಇಲ್ಲ, ಅದರೊಳಗಡೆ ಹೆಣ್ಣು ಇಲ್ಲ, ಹೌದಲ್ವಾ? ಸೊಪ್ಪು ಇಲ್ಲ, ಮರ ಕಟ್ಕೊಂಡು ಯಾಕೆ ಲಾಭನೇ ಇಲ್ಲ ಅದರೊಳಗಡೆ. ಅದರಿಂದ ಇದರಿಂದ ನಮಗೆ
ನ್ಯಾಯವಾದಂಥ ತನಿಖೆ ಆಗಬೇಕು. ನಾಳೆ ದಿವಸ ನಿಮಗೇನೂ ತೊಂದರೆ ಆಗದೆ ಇರೋ ಥರ ಮಾಡಬೇಕು ಅಂದರೆ ಆತ್ಮಸಾಕ್ಷಿಯಾಗೆ ನಿಜವಾದಂಥ ತನಿಖೆನ ಇದರಲ್ಲಿ ಪ್ರಾರಂಭ ಮಾಡಬೇಕು. ಇದನ್ನು ಕರ್ಕೊಂಡು ಬರೋದಕ್ಕೆ ಈಗೇನು ಡಿಪ್ಲೊಮೆಟಿಕ್ ಆಗಿ ನಡೆಸ್ತಾ ಇದ್ದಾರಲ್ಲ ಕಾರ್ಯಕ್ರಮಗಳನ್ನ, ಒಂದು ಅವರು ರೆಡ್ ಕಾರ್ನರ್ ನೋಟಿಸು, ಗ್ರೀನ್ ಕಾರ್ನರ್ ನೋಟಿಸು, ಯೆಲ್ಲೋ ಕಾರ್ನರ್ ನೋಟಿಸ್, ಇದಕ್ಕೆ ಸಂಬಂಧಪಟ್ಟಂಥ ಅದು ಹೋಮ್ ಸೆಕ್ರೆಟ್ರಿ ಮತ್ತು ಇವರು ಏನು ನಮ್ಮ ಹೋಮ್ ಸೆಕ್ರೆಟ್ರಿ ಮತ್ತು ಕ್ಯಾಬಿನೆಟ್ ಸೆಕ್ರೆಟ್ರಿ ಏನು ಹೋಮ್ ಸೆಕ್ರೆಟ್ರಿ ಇದ್ದಾವಲ್ಲ ಅದ್ರ ಮಧ್ಯೆ ಅವರು ವ್ಯವಹಾರಗಳು ನಡೆಸಿ ಅವನನ್ನು ಕರ್ಕೊಬರ್ಬೇಕಾಗ್ತದೆ. ಇಲ್ಲಾಂದರೆ ಏಕಾಏಕಿ ಕರ್ಕೊಂಬರ್ಕಾಗೋದಿಲ್ಲ. ಒಂದು ವೇಳೆ ಏನಾಗ್ತದೆ ಅವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಆಗಬೇಕಾಗ್ತದೆ. FIR ಇಟ್ ಈಸ್ ನಾಟ್ ಎ ಕೇಸ್. FIR ಇಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಪೇಪರ್ ಅಷ್ಟೇ. ಅದು ಬಿಟ್ಟು ಅವನು ಸಿಗೋದು ಹೊರ್ತು ಈಗ ಅವ್ನು ಸಿಗಬೇಕು, ಅವ್ನ ಮೊಬೈಲ್ ಸಿಗಬೇಕು, ಮತ್ತು ಅವ್ನು ಯಾರು ಅದನ್ನು ಎತ್ಕೊಂಡೋದ ಬೇಕು, ಅವನು ಎಲ್ಲಿಂದ ತೊಗೊಂಡೋದ ಬೇಕು, ಅವನು ಎಲ್ಲಿ ಯಾರು ಕೊಟ್ಟಬೇಕು, ತೊಗೊಂಡೋಗಿ ಎಲ್ಲಿ ಅಷ್ಟು ಪೆನ್ ಡ್ರೈವ್ಗಳನ್ನೆಲ್ಲೂ ಈಗಾಗಲೇ ಇದ್ದಾವೆ. ಪೆನ್ ಡ್ರೈವ್ಗಳು ಎಲ್ಲೂ ಯಾರ ಹತ್ರ ರಿಕವರಿ ಮಾಡ್ದಂಗೆ ಇಲ್ಲ. ಈಗ ಪೆನ್ ಡ್ರೈವ್ ಅಂತ ಮಾತಾಡ್ತಾ ಇದ್ದಾವಂತೂ ಯಾರ ಹತ್ರ ಎಷ್ಟು ರಿಕವರಿಗಳು ಪೆನ್ ಡ್ರೈವ್ಗಳಾದವು? ಒಂದೂ ಇಲ್ವಲ್ಲ. ಈಗ ಅದನ್ನು ಬಿಟ್ಟೇ ತನಿಖೆ ಮಾಡ್ತಾ ಇರುವಂಥದ್ದಲ್ವಾ. ಪೆನ್ ಡ್ರೈವ್ಗಳು ಎಲ್ಲ ಅದಾವು, ಎಲ್ಲಿ ಎಷ್ಟು ಅವಾದೋ ಇದನ್ನು ತನಿಖೆ ಮಾಡಬೇಕಲ್ಲ ಅದರೊಳಗಡೆ. ನಾಳೆ ದಿವಸ ಬೇರೆ ತನಿಖೆಗಳಿಗೆ ಅಕಸ್ಮಾತ್ ಏನಾರು ಹೋದಾಗ ಮೊದಲನೇದಾಗಿ ಇದನ್ನು ಇಟ್ಕೊಳ್ತಾರೆ. ಎಲ್ಲಿ ತನಿಖೆ ಆಯಿತು, ಎಲ್ಲಿ ಇದನ್ನು ಆಯಿತು, ಎಲ್ಲಿ ಇದನ್ನು ಕಾಪಿಗಳು ಮಾಡಿದ್ರು, ಯಾಕೆ ಮಾಡಿದ್ರು, ಇದು ಅದು ತಪ್ಪಲ್ವಾ? ದಟ್ ಈಸ್ ಆಲ್ಸೋ ಏನ್ ಅಫೆನ್ಸ್. ಇದು ಮಾಡುವಂಥದ್ದನ್ನ ಪಾಪ ಯಾರೋ ಅಮಾಯಕ ಹೆಂಗಸರುಗಳದು ಇಷ್ಟನ್ನೆಲ್ಲನೂ ಪೆನ್ ಡ್ರೈವ್ಗಳು ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಸಾವಿರಾರು ಜನ ಕಂತು, ದಟ್ ಈಸ್ ಆಲ್ಸೋ ಏನ್ ಅಫೆನ್ಸ್ ಅಲ್ವಾ. ಆ ಕಾರಣಕ್ಕೆ ಅವ್ರು ರಾಜಕೀಯ ಏನಾರು ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಬಟ್ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ತನಿಖೆ ಮಾಡಬಾರ್ದು. ಈ ಕೇಸಲ್ಲಿ ಏನು ತಪ್ಪು ಮಾಡಿದವನೋ ಅವ್ನಿಗೆ ಶಿಕ್ಷೆ ಆಗ್ಬೇಕು ಮಾತ್ರ. ಆ ಅಮಾಯಕ ಹೆಣ್ಮಕ್ಳುಗಳಿಗೆ ಏನು ಈ ಥರ ಮಾಡಿಕೊಂಡು ಏನು ಬಿಡು ನನ್ನ ದರ್ಪ ನಡೀತದೆ, ನಾನು ನಡೀತದೆ, ಎಲ್ಲ ನಡೆದೋಗ್ಬಿಡ್ತದೆ, ಏನು ನಾನು ಹೇಳಿದ್ರೆ ನಡೆದೋಗ್ಬಿಡ್ತದೆ ಅಂತ ಅನ್ನುವಂಥದ್ದನ್ನ ಯಾರ್ಯಾರೋ ಹೆಣ್ಮಕ್ಳುಗಳನ್ನ ಇದು ಮಾಡಿ ಈ ಥರ ಮಾಡಿರೋರಿಗೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲ್ಲ. ಅದಕ್ಕೆ ಶಿಕ್ಷೆ ಬೇಡ ಅಂತ ಏನಾರ ಮನಸ್ಥಿತಿ ಅವ್ರು ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಅವ್ರು ಏನನ್ಬೇಕೋ ನನಗೆ ಗೊತ್ತಿಲ್ಲ. ಇದ್ರ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಖಂಡಿತವಾಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.